ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, ಬಿಸಿಲು ತುಂಬ ಇದೆ. ಗಿಡಗಳಿಗೆ ನಾವು 1 ಗಂಟೆ ನೀರು ಹಾಕೋದು ಲೇಟ್ ಆದರೂ ಕೂಡ ತುಂಬಾ ಬಾಡೋಗ್ಬಿಡುತ್ತೆ. ನಾನು ಇವತ್ತು ಸ್ವಲ್ಪ ಲೇಟಾಗಿ ಹಾಕಿದೆ. ನೋಡಿ ಗಿಡ ಯಾವ ರೀತಿಯಾಗಿ ಆಗಿದೆ ಅಂತ. ಈಗ ಒಂದು ಸ್ವಲ್ಪ ಚೇತರಿಸ್ಕೋತಾ ಇದೆ. ಮೊದಲಂತೂ ಪೂರ್ತಿಯಾಗಿ ಬಿದ್ದೋಗ್ಬಿಟ್ಟಿತ್ತದು. ಈಗ ನೀರು ಹಾಕಿದ್ಮೇಲೆ ಒಂಚೂರು ಚೆನ್ನಾಗಿದೆ. ಬೇಸಿಗೆ ಇರೋದ್ರಿಂದ ನೀರನ್ನು ಕಂಪಲ್ಸರಿಯಾಗಿ ಹಾಕಲೇಬೇಕು. ಒಂದು ದಿನವೂ ಸ್ಕಿಪ್ ಮಾಡೋದಲ್ಲ. ಹೆಂಗಿದೆ ಅಂದರೆ ಈಗ 1-2 ಗಂಟೆನೂ ನಾವು ಜಾಸ್ತಿ ಟೈಮ್ ಬಿಡಬಾರ್ದು, ಆ ರೀತಿಯಾಗಿ ಆಗಿದೆ. ಅಷ್ಟು ಬಿಸಿಲಿರಿದೆ. ನೀರು ಹಾಕಲಿಲ್ಲ ಸರಿಯಾದ ಟೈಮ್ಗೆ ಅಂದರೆ ಗಿಡ ಒಣಗೋಗೋ ಚಾನ್ಸಸ್ ಜಾಸ್ತಿನೇ. ನೋಡಿ, ಪುದೀನ ಗಿಡ ಏನಾಗ್ತಾಯಿದೆ ಅಂದರೆ ಒಂಚೂರು ಯೆಲ್ಲೋಯಿಶ್ ಆಗ್ತಾಯಿದೆ. ಯಾಕೆ ಅಂದರೆ ಬಿಸಿಲು ಜಾಸ್ತಿ ಆಗಿದೆ. ಅದಕ್ಕೋಸ್ಕರ ಇದನ್ನು ತೊಗೊಂಡೋಗಿ ಬಾಲ್ಕನಿನಲ್ಲಿ ಇಟ್ಬಿಡ್ತೀನಿ ನಾನು. ಯಾಕಂದರೆ ಇಲ್ಲಾಂದರೆ ಒಣಗೋಗಿಬಿಡುತ್ತೆ ಇದು. ನಮ್ಮೂರಲ್ಲಿ ಬಿಸಿಲು ಜಾಸ್ತಿ. ಹಾಗೆ ನೋಡಿ, ಈ ನಿತ್ಯ ಪುಷ್ಪ ಬಿಸಿಲಿಗೆ ತುಂಬ ಚೆನ್ನಾಗಿ ಹೂಗಳನ್ನ ಕೊಡುತ್ತೆ. ಈಗ ನೀವು ಹಾಕೋಬೋದು. ಇದನ್ನು ಬೀಜದಿಂದನೂ ಹಾಕೋಬೋದು, ಕಟಿಂಗ್ಸಿಂದನೂ ಬರುತ್ತೆ ಇದು. ಹಾಗೆ ಸಸಿ ಅಂತೂ ಎಲ್ಲ ಕಡೆ ಸಿಗುತ್ತೆ. ಇದಂತೂ ದೇಸಿ ವೆರೈಟಿ ಇದು ಒಂದು, ಮತ್ತು ಇದು ವೈಟ್ ಒಂದು. ಇನ್ನೂ ತುಂಬ ಕಲರ್ಸಲ್ಲಿ ಬರುತ್ತೆ. ಸದ್ಯಕ್ಕೆ ನನ್ನ ಹತ್ರ ಇದು 2 ಇರೋದು. ಹಾಗೆ ನಾನು ಲಾಸ್ಟ್ ಟೈಮು ವಿಡಿಯೋಗಳಲ್ಲಿ ತೋರಿಸಿದ್ದೆ, ಪೋರ್ಚುಲಕ್ಕ ಎಲ್ಲ ನಾನು ರೀಪಾಟ್ ಮಾಡಿರೋದನ್ನು ನೋಡಿ. ಅದರಲ್ಲಿ ಹೂಗಳು ಬರೋಕ್ಕೆ ಶುರು ಆಗಿದೆ. ಇದು ಇಲ್ಲಿದೆ. ಹಾಗೆ ಇನ್ನೊಂದು ಪಾಟಲ್ಲಿದೆ, ತೋರಿಸ್ತೀನಿ. ಇಲ್ಲಿ ನೋಡಿ, ಈ ಪಾಟಲ್ಲೂ ಕೂಡ ಅಷ್ಟೇ. ಇದು ದೇಸಿ ವೆರೈಟಿ ಇದು. ಇದಕ್ಕೆ ಸುಮಾರು ಹೆಸರಿದೆ. 9 o'clock ಫ್ಲವರು, 4 o'clock ಫ್ಲವರ್ ಅಂತ ಹೇಳ್ತಾರೆ. ನೋಡಿ, ಇದರಲ್ಲಿ ಒಂದು 2-3 ಮಿಕ್ಸ್ ಆಗಿದೆ ಅಂತ ಅಂದ್ಕೊತೀನಿ. ಯಾಕಂದರೆ ಇದು ವೈಟ್ ಮತ್ತು ಪಿಂಕ್ ಇದೆ. ಇದು ಪಿಂಕ್ ಸಿಂಗಲ್ ಪೆಟಲ್ ಇದೆ, ಇದು ಮಲ್ಟಿ ಪೆಟಲ್ ಇದೆ. ಇದು ಪರ್ಸ್ಲೈನ್ ಥರನೇ, ಬಟ್ ಪರ್ಸ್ಲೈನ್ ಅಲ್ಲ, ಪೋರ್ಚುಲಕ್ಕನೇ ಇದು. ಇನ್ನು ಉಳಿದಿದ್ದು ಅಲ್ಲಿಟ್ಟಿದ್ದೀನಿ. ಇದು ಈಗ ಗ್ರೋ ಆಗ್ತಾಯಿದೆ. ಇನ್ನೂ ಹೂ ಬರುತ್ತೆ ಇನ್ಮೇಲೆ. ಇದರಲ್ಲೆಲ್ಲ ಹೂಗಳು ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಇದರಲ್ಲಿ ಮೊನ್ನೆ ಎಲ್ಲ ಆಗಿತ್ತು, ನಿಮಗೆ ತೋರ್ಸೋಕ್ಕಾಗಿಲ್ಲ ನನಗೆ. ಮೊಗ್ಗೆಲ್ಲ ಬರ್ತಾ ಇದೆ ಇದರಲ್ಲೆಲ್ಲ ಹೂ ಬಂದ ತಕ್ಷಣ ನಾನು ತೋರಿಸ್ತೀನಿ ನಿಮಗೆ. ಹಾಗೆ ಫ್ರೆಂಡ್ಸ್, ಇದನ್ನು ರೀಪಾಟ್ ಮಾಡಿದ್ದೀನಿ ಅಂತ ಹೇಳಿದ್ದೆ. ಅದರ ಅಪ್ಡೇಟ್ ನೋಡಿ. ಇದರಲ್ಲಿ ಹೂಗಳು ಬರೋಕ್ಕೆ ಶುರುವಾಗಿದೆ. ನೀವು ಈಗ ರೀಪಾಟ್ ಮಾಡಿದ್ರೆ ನಿಮಗೆ ಮಳೆಗಾಲದಲ್ಲಿ ತುಂಬ ಚೆನ್ನಾಗಿ ಹೂಗಳು ಬರುತ್ತೆ. ಯಾಕಂದರೆ ಒಂದರಲ್ಲೇ ಇದ್ದರೆ ಗಿಡಗಳು ಅಷ್ಟು ಚೆನ್ನಾಗಿ ಬೆಳೆಯಲ್ಲ. ಆವಾಗವಾಗ ರೀಪಾಟ್ ಮಾಡ್ತಾ ಇರಬೇಕು. ನೋಡಿ, ರೀಪಾಟ್ ಮಾಡಿದ್ಮೇಲೆ ಇದರಲ್ಲಿ ಹೂ ಬಂದಿದೆ. ಇನ್ನೂ ನಾನು ಒಂದಿಷ್ಟು ರೀಪಾಟ್ ಮಾಡಬೇಕು. ಅದನ್ನು ಮಾಡುವಾಗ ಸಾಧ್ಯ ಆದರೆ ನಿಮಗೆ ತೋರಿಸ್ತೀನಿ ನಾನು. ಹಾಗೆ ಈ ಎಮರಲ್ಡ್ ಲಿಲ್ಲೀಸ್ ನೋಡಿ, ತುಂಬ ಚೆನ್ನಾಗಿ ಹೂಗಳು ಅರಳಿದೆ. ನಾನೊಂದು ವೇಸ್ಟ್ ಗಡಿಗೆನಲ್ಲಿ ಹಚ್ಚಿದ್ದೀನಿ. ನೋಡೋದಕ್ಕೆ ಮಾತ್ರ ತುಂಬಾ ಸಖತ್ತಾಗಿ ಕಾಣ್ತಾ ಇದೆ. ಈ ವಿಡಿಯೋಗಿಂತ ನೋಡೋದಕ್ಕೆ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ನನ್ನ ಹತ್ರ ಒಟ್ಟು 2 ಕಲರ್ ಇದೆ. ಒಂದು ಈ ಕಲರು, ಇನ್ನೊಂದು ರೆಡ್ ಕಲರಲ್ಲಿದೆ. ಅದು ಒಂದೇ ಒಂದು ಬಲ್ಬ್ ಇದೆ, ಅದು ಜಾಸ್ತಿ ಇಲ್ಲ. ಅದು ಅರಳಿದಾಗ ತೋರಿಸ್ತೀನಿ. ಇಲ್ಲಿ ನೋಡಿ, ಇದು ಕಾಯಿ ಕಿತ್ಕೊಂಡೇ ಬಂತು ನಾನು ಮುಟ್ಟಿದ್ರೆ. ಇದು ಏನೋ ಹಾಳಾಗಿದೆ ಅನಿಸುತ್ತೆ. ಇದನ್ನ ತೆಗೆದುಬಿಡ್ತೀನಿ ನಾನು. ಏನಾಗಿದೆ ಗೊತ್ತಿಲ್ಲ. ಇದು ಹಣ್ಣಾಗಿದೆ ಒಂಚೂರು. ಇದೊಂದು ಚೂರು ಕಾಯಿ ಇದೆ. ಇಲ್ಲಿ 2 ಇದೆ, ಅದಿನ್ನೂ ಹಣ್ಣಾಗಿಲ್ಲ. ಹಣ್ಣಾದಮೇಲೆ ತೆಗಿತೀನಿ. ನಿಂಬೆ ಗಿಡದಲ್ಲಿ ಚೆನ್ನಾಗಿ ನಿಂಬೆ ಹಣ್ಣೆಲ್ಲ ಆಗ್ತಾಯಿದೆ. ಇಲ್ಲೊಂದು ಹಣ್ಣಾಗಿದೆ ನೋಡಿ. ಇದನ್ನು ಕೂಡ ನೋಡಿ, ಮುಟ್ಟಿದ್ರೇ ಅದು ಕೈಗೆ ಬಂತು. ಈ ರೀತಿ ಹಣ್ಣಾದರೆ ರಸ ತುಂಬ ಚೆನ್ನಾಗಿರುತ್ತೆ. ಇದರಲ್ಲಿ ರಸ ಚೆನ್ನಾಗಿದೆ ಫ್ರೆಂಡ್ಸ್. ನನ್ನ ಒಂದು ಗಿಡದಲ್ಲಿ ಹಣ್ಣು ತುಂಬ ಒಳ್ಳೆ ಹಣ್ಣಿದೆ ಇದು. ಇನ್ಮೇಲೆ ಒಂದೊಂದೇ ಹಣ್ಣಾಗುತ್ತೆ. ಇದು ನನ್ನ ಒಂದು ಗಾರ್ಡನ್ ಅಪ್ಡೇಟು. ಇಲ್ಲಿ ಒಂದು ಪರ್ಸ್ಲೈನ್ ಗಿಡ ಕಟಿಂಗ್ ಹಾಕಿದ್ದೆ ನಾನು. ಅದ್ರ ಹೂ ಬಿಟ್ಟಿದೆ ನೋಡಿ. ಇದು ತುಂಬ ಚೆನ್ನಾಗಿ ಹೂಗಳು ಬಿಡುತ್ತೆ ಪರ್ಸ್ಲೈನಲ್ಲಿ.
ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.